ವಾವ್, ವಾಟ್ ಅಮೇಝಿಂಗ್. ಫುಲ್ಲು ಫಾಗು, ಬೆಟ್ಟನೇ ಕವರ್ ಆಗ್ಬಿಡತ್ತೆ. ಇಂದ್ರನ ಸ್ವರ್ಗಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನಿಸ್ಬಿಡತ್ತೆ. ಓ, ಗಾಡಿ ಕಂಟ್ರೋಲೇ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಿ, ತುಂಬ ಹತ್ತಿರದಲ್ಲಿ ಹೋಗಿ ನೋಡೋದಕ್ಕಿಂತ ಈ ಒಂದು ಸೌಂದರ್ಯನ ಹಿಂಗೆ ನೋಡಬೇಕು. ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ. ಓಕೆ, ಬೆಟ್ಟದ ತುದಿಲಿರೋದು ಇದು ಒಂದು ಜಾಗ. ಫುಲ್ಲು ಎಡ್ಜು. ಇಲ್ಲಿ ಈಶ್ವರಂದು ತ್ರಿಶೂಲ ಇದೆ. ಜಸ್ಟ್ ಮಳೆ ಹೋದ್ ನಿಂತಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸ್ವಾಗತ. 2 ದಿನದ ಇವತ್ತು ಈ ಜರ್ನಿಲಿ ನಾವು ಬೆಳಗಾವಿಯಿಂದ ಈಗ ಏನು ಮಾಡ್ತಾಯಿದ್ವಿ ಅಂದರೆ ಅಂಬೋಲಿ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾಯಿದ್ವಿ. ಬೆಳಗಾವಿಲಿ ಆಲ್ಮೋಸ್ಟ್ ಅಲ್ಲಿ ಮಳೆ ಶುರುವಾಗಿದೆ ಬೆಳಗ್ಗೆನೆ. ಸೊ ನಾವೆಲ್ಲ 8:30ಗೆ ಎದ್ವಿ. ರಾತ್ರಿ ಮನೆ ಕಂಡಾಗ ಸ್ವಲ್ಪ ಲೇಟ್ ಆಗಿತ್ತು. ಸೊ ಇವತ್ತು ಈ ಜರ್ನಿಲಿ ಏನಪ್ಪ ಅಂದರೆ ಒಂದು 350 ಕಿಲೋಮೀಟ್ರ್ ಜರ್ನಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಅಂಬೋಲಿ ವಾಟರ್ ಫಾಲ್ಸ್ ಅದಾದಮೇಲೆ ಮಾದೇಘಾಟ್ ಕಡೆ ಹೋಗಬೇಕು. ಸೊ ಆ ಟೆರೇನ್ ಹೆಂಗಿದೆ ಅಂತ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಈ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ, ಮಹಾರಾಷ್ಟ್ರದಲ್ಲಿ. ಈಗ ನಮ್ಮ ಸ್ನೇಹಿತರೆಲ್ಲ ಕೆಳಗಡೆ ಹೋಗಿದ್ದಾರೆ, ನಾನು ಕೂಡ ಕೆಳಗಡೆ ಹೋಗಿದ್ದೀನಿ. ಎಲ್ಲ ಗಾಡಿಗಳೆಲ್ಲ ಪ್ಯಾಕ್ ಮಾಡಿದ್ವಿ ಆಲ್ರೆಡಿ. ಏನಿಲ್ಲ, ಈಗೆಲ್ಲ ರೈನ್ ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ಇಲ್ಲಿಂದ ಕೆಳಗಡೆ ಇಳಿದು ಎಲ್ಲ ಗಾಡಿಗಳೆಲ್ಲ ಫಿಕ್ಸ್ ಮಾಡಿ ಅಲ್ಲಿಂದ ನಾವು 72 ಕಿಲೋಮೀಟ್ರ್ ದೂರ ಇದೆ ಅಂಬೋಲಿ ವಾಟರ್ ಫಾಲ್ಸು. ಸೊ ಮಳೆ ಹೋಯ್ತಾ ಇರೋದ್ರಿಂದ ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಫಾಲ್ಸು. ಸೊ ಇಲ್ಲಿಂದ 2ನೇ ದಿನದ ಜರ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಒಂದು ವಾಟರ್ ಫಾಲ್ಸ್ ತೋರ್ಸೋಕ್ಕೆ. ದೇವ್ರ ಹತ್ರ ಕೇಳ್ಕೊಳ್ಳೋಣ ಮಳೆ ಜೋರಾಗೇ ಬರ್ತಾ ಇರಲಿ ಅಂತ. ಯಾಕೆಂದರೆ ಜೋರಾಗಿ ಬಂದರೆ ಮಾತ್ರ ನಮಗೆ ಆ ಒಂದು ವಾಟರ್ ಫಾಲ್ಸ್ದು ಫೀಲ್ ಗೊತ್ತಾಗೋದು. ಸೊ ಹಂಗಾಗಿ ಮಳೆ ನೆನ್ಕೊಂಡು ಮತ್ತೆ ನಮ್ಮನ್ನ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಗ್ರೌಂಡ್ ಫ್ಲೋರ್ ಬಂದಾದಮೇಲೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ರೆಸ್ಟೋರೆಂಟಿಗೆ ಬಂದ್ವಿ ಅರ್ಲಿ ಮಾರ್ನಿಂಗು. ಸೊ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ವಿ. ಒಳಗಡೆ ಬಂದಮೇಲೆ ಇಡ್ಲಿ ಮತ್ತು ಸಾಂಬಾರು, ಆಮೇಲೆ ದಾಲ್ ಕಿಚಡಿ ಅಂತ ಹೇಳಿದ್ವಿ, ಕೇಸರಿ ಬಾತು, ಅಂಡ ಹೇಳಿದ್ವಿ. ಸೊ ಎಲ್ಲನೂ ತಂದುಕೊಟ್ಟಿದ್ದಾರೆ. ಬಿಸಿ ಆರೋಯ್ತೈತೆ, ಟೇಸ್ಟ್ ಮಾಡೋಣ. ಯಾಕೆ ಅಂತಂದರೆ ರಾತ್ರಿ ಊಟ ಮಾಡಿದ್ದೆ ಅದೇ ಇನ್ನೂ ಡೈಜೆಷನ್ ಆಗಿಲ್ಲ. ಆ್ಯಕ್ಚುಲಿ ಅಂದರೆ ನಾವು ಮಲ್ಕೊಂಡಿದ್ದು 2 ಗಂಟೆ ರಾತ್ರಿ ಆಯ್ತಲ್ಲ, ಹಾಗಾಗಿ ಇಲ್ಲಿವರೆಗೂ ನಮಗೆ ಫುಡ್ಡು ಚೆನ್ನಾಗಿರ್ತದೆ. ಮಹಾರಾಷ್ಟ್ರಕ್ಕೆ ಹೋದ್ಮೇಲೆ ಫುಡ್ಡು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲೇ ಆರಾಮಾಗಿ ತಿಂದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿಂದ ಈಗ ಹೊರಟ್ವಿ. ಟೈಮ್ ಬಂದು 10 ಗಂಟೆ 8 ನಿಮಿಷ ಆಗೇ ಹೋಗ್ಬಿಟ್ಟಿದೆ ಆಲ್ರೆಡಿ. ಫುಲ್ಲು ರಶ್ಶು. ಲೆಫ್ಟ್ ಲೆಫ್ಟು. ಸತ್ತೋಡಿ ಫಾಲ್ಸ್ 86, ಅಂಬೋಲಿ 55 ಕಿಲೋಮೀಟ್ರು, ಚಂದಗಡ 28 ಕಿಲೋಮೀಟ್ರು. ಇಲ್ಲಿಗೆ ಕರ್ನಾಟಕ ಬಾರ್ಡ್ರು ಲಾಸ್ಟು. ಇಲ್ಲಿಂದ ಈಚೆಗೆ ಮಹಾರಾಷ್ಟ್ರ. ವೆಲ್ಕಮ್ ಟು ಮಹಾರಾಷ್ಟ್ರ. 55 ಕಿಲೋಮೀಟ್ರ್ ಇದೆ ನಮ್ಮ ವಾಟರ್ ಫಾಲ್ಸು. ಮತ್ತೆ ಮಳೆ ಶುರುವಾಯಿತು. ಇನ್ನೂ 22 ಕಿಲೋಮೀಟ್ರ್ ದೂರ ಇದೆ ನಮ್ಮ ಜರ್ನಿ. ಅಂದರೆ ನಾನೇನು ಅಂದ್ಕೊಂಡಿದ್ದೆ ಈ ಥರ ಮಳೆ ಬರಬೇಕು ಅಂತ. ಸೊ ಹಂಗೆ ಎಕ್ಸಾಕ್ಟಾಗಿ ನಮ್ಮನ್ನು ಮಳೆ ವೆಲ್ಕಮ್ ಮಾಡಿದೆ. ನಾವಂತೂ ಖುಷಿಯಾಗಿ ಓಡಿಸ್ಕೊಂಡು ಹೋಗ್ತಾಯಿದ್ವಿ ಬೈಕು. ವಾವ್, ವಾಟ್ ಅಮೇಝಿಂಗ್. ಅಬಿಬಿ ಕಮ್ ಟು ಮಹಾರಾಷ್ಟ್ರ. ಆಲ್ರೆಡಿ ಫುಲ್ಲು ಮಳೆ ಆಗ್ತಾಯಿದೆ ಅಲ್ಲಿ. ಇಲ್ಲೂ ಡ್ರಿಸ್ಲಿಂಗು. ವಾವ್, ಆಲ್ರೆಡಿ ಫುಲ್ ಫಾಗು, ಸಖತ್ತಾಗಿದೆ. ಈಗ ನಾವು ಒಂದು ರೋಡಿಗೆ ಜಾಯ್ನ್ ಆಗ್ತೀವಿ. ಆ ರೋಡಿಂದ ಸ್ವಲ್ಪ ಮೇಲೆ ಹೋದರೆ ಅಂದರೆ ತುಂಬ ಸುಂದರವಾದಂಥ ಒಂದು ನಿಸರ್ಗ ನಮಗೆ ಕಾಣ ಸಿಗುತ್ತೆ. ಇಲ್ಲಿ ನೋಡಿ, ಅಜಾರ, ಸತ್ಯವಾಡಿ. ನಾವು ಆ್ಯಕ್ಚುಲಿ ಏನಂದರೆ ಈ ಬೆಳಗ್ಗೆನೇ ಬಂದು ಈ ಫಾಲ್ಸನ್ನು ನೋಡ್ಕೊಂಡು ಇಲ್ಲಿಂದ ಮಾದೇಘಾಟ್ ಕಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಮಾದೇಘಾಟ್ ಬಂದು 380 ಕಿಲೋಮೀಟ್ರ್ ದೂರ ಏನೋ ಇದೆ. ಅಲ್ಲಿಗೆ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಆಗಲ್ಲ. ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೂರ ಹೋಗೋಣ. ವಾವ್, ವಾಟ್ ಅಮೇಝಿಂಗ್. ಫುಲ್ಲು ಫಾಗು, ಬೆಟ್ಟನೇ ಕವರ್ ಆಗಿಬಿಡುತ್ತೆ. ಆ್ಯಕ್ಚುಲಿ ರೈಡರ್ಸ್ಗಳಿಗೆ ಈ ಥರ ನೋಡೋದಕ್ಕೆ ಒಂದು ಸ್ವರ್ಗ ಅಂತ ಅನಿಸುತ್ತೆ. ನನಗೆ ಈಗಂತೂ ಇಂದ್ರನ ಸ್ವರ್ಗಸ್ಥಾನಕ್ಕೆ ಬಂದಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅಷ್ಟು ಫಾಗ್ ಆಗ್ತಾಯಿದೆ. ವಾವ್, ನನಗೆ ಊಟಿಗೆ ಹೋದಾಗ ಈ ಥರ ಫೀಲ್ ಆಗ್ತಾಯಿತ್ತು ತುಂಬ ವರ್ಷಗಳ ಹಿಂದೆ. ಇಲ್ಲ ಅಂದರೆ ಮಡಿಕೇರಿಗೆ ಹೋದಾಗ ಈ ಥರ ಫೀಲ್ ಆಗ್ತಾಯಿತ್ತು. ಯಪ್ಪ, ಆಸಮ್. ನಿಜವಾಗ್ಲೂ ನನಗೆ ಎಕ್ಸೈಟ್ಮೆಂಟೇ ತಡ್ಕೊಳಕ್ಕಾಯ್ತಲ್ಲ, ಆ ಮಟ್ಟಿಗಿದೆ. ನೀವು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಇದು ರೋಡ್ ಥರ ಅಂತ ಅನಿಸ್ತೈತೆ ನಿಮಗೆ. ಬಟ್ ಯಾವುದೇ ಥರ ವೆಹಿಕಲ್ಸ್ ಕಾಣಿಸೋದಿಲ್ಲ, ಏಕೆಂದರೆ ಅಷ್ಟು ಫಾಗಿದೆ. ಇಲ್ಲಿ ಬಂದು ನಿಲ್ಸಿದ್ವಿ.
ಟೀ ಕುಡಿಯೋಣ ಅಂತ. ಇಲ್ಲ ನೋಡಿ ಗಾಡಿ ಎಲ್ಲ ಫುಲ್ ರಚ್ ಹಿಡ್ದೋಗ್ಬಿಡೈತೆ. ನಮ್ಮ ಬ್ರದರೆಲ್ಲ ಕಳೆದೋಗ್ಬಿಟ್ಟಾರೆ ಈ ಥರ ಫಾಗ್ ನೋಡಿ. ಅವ್ರ ಜೀವ ಬಂದಲೇ ನೋಡಿಲ್ವಂತೆ ಈ ಥರ ಫಾಗ್ನ. ಟೀ ಹೋಟ್ಲ ಹತ್ರ ನಿಲ್ಸಿದ್ವಲ್ಲ, ಬಿಸಿ ಬಿಸಿ ಇದು ಈರುಳ್ಳಿದು ಪಕೋಡ ಹಾಕ್ಸ್ಕೊಂಡಿದ್ವಿ. ಬ್ರದರ್ ಇತ್ತೀನಿ, ನಾನು ಇಷ್ಟೊತ್ತು ಗಂಟೆ ತಿಂದಿದ್ದೀನಿ ನಿಮ್ಮ ಹತ್ರ. ಇಲ್ಲ ಅಣ್ಣ, ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ಹೌದಾ? ಟೇಸ್ಟ್ ಮಾತ್ರ ಅದ್ದೂರಿ ಆಗೈತೆ ಅಣ್ಣ. ಪಕೋಡ ಆಮೇಲೆ ಕ್ರಿಸ್ಪಿಯಾಗಿ ಈ ಚಳಿ ವೆದರ್ಗೆ, ಈ ಫಾಗಿಗೆ ಈ ಥರ ಬಿಸಿ ಬಿಸಿ ಪಕೋಡ ತಿಂತಾ ಇದ್ರೆ ನಮಗೆ ಮುಂದೆ ಹೋಗೋ ಯೋಚನೆನೇ ಬರಲ್ಲ. ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಇಲ್ಲೇ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಹೆಚ್ಚಿಗೆ 1 hour ಆಯಿತು ಬಂತು. ಇಲ್ಲೇ ಫೋಟೋ ಹೊಡ್ಸ್ಕೊಂಡು ವೀಡಿಯೋ ಮಾಡ್ಕೊಂಡು ನಿಂತಿದ್ವಿ. ಸಕ್ಕತ್ತಾಗಿದೆ. ಇದು ಮಾತ್ರ ಚೆನ್ನಾಗಿ ಮಾಡಿದ್ರೆ. ಇಲ್ಲಿಂದ ಬರೀ ಜಸ್ಟು 11 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ ಅಂಬೋಲಿ ವಾಟರ್ಫಾಲ್ಸು. ಸೊ ಆರಾಮಾಗಿ ಹೋಗ್ಬಿಡೋಣ ಇಲ್ಲಿಂದ. ಟೀ ಕುಡ್ದು ಬಜ್ಜಿ ತಿಂದು ಫೋಟೋ ಸೆಷನ್ ಎಲ್ಲ ಮುಗಿಸಿ ಈಗ ಇಲ್ಲಿಂದ ಹೊರಟ್ವಿ. ಆದರೂ ತುಂಬ ಜನ ಪ್ರವಾಸಿಗರು ಬರ್ತಾಯಿದ್ದಾರೆ ಇಲ್ಲಿಗೆ ಈ ಮಳೆಯಲ್ಲೇ. ಅಂದರೆ ಇದೇ ಸೀಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಹಂಗಾಗಿ ತುಂಬ ಜನ ಈ ಟೈಮಲ್ಲೇ ವಿಸಿಟ್ ಮಾಡ್ತಾರೆ. ಫುಲ್ಲು ಮಳೆ ಯಪ್ಪ. ಬಟ್ ಖುಷಿಯಿಂದ ಡ್ರೈವ್ ಮಾಡ್ತಾಯಿದ್ವಿ ಮಾತ್ರ. ಯಾಕೆಂದರೆ ಈ ಥರ ಮಳೆಯಲ್ಲೇ ಮಸ್ತ್ ಮಜಾ ಸಿಗೋದು. ನಾವೇನೇನೋ ಅಂದ್ಕೊಂಡಿರ್ತೀವಿ ಹಂಗೆ ಹಿಂಗೆ ಅಂತ, ಆದರೆ ಅದೆಲ್ಲಕ್ಕೂ ಮೀರಿದಂಥ ಒಂದು ಸೂಪರ್ ವ್ಯೂ. ಗಾಡಿಗಳೆಲ್ಲ ವೀಡಿಯೋ ಮಾಡಿಕೊಡೋದು ನಮ್ಮ ಸ್ನೇಹಿತರು. ಸೊ ಹಂಗಾಗಿ ವೀಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ಒಂದು ಕೈಲೇ. ತುಂಬ ಕಷ್ಟ ಒಟ್ಟಿನಲ್ಲಿ ಈ ಥರ ಎಲ್ಲ ಡ್ರೈವ್ ಮಾಡೋದು. ನನ್ನ ರೈಟ್ ಸೈಡ್ ಫುಲ್ಲು ಆಳ ಇದೆ. ವೆಲ್ಕಮ್ ಟು ಅಂಬೋಲಿ ಫಾಲ್ಸ್. ನನಗೆ ಎದುರುಗಡೆ ಬರ್ತಾರೆ ವೆಹಿಕಲ್ಲೇ ಕಾಣಿಸಲ್ಲ. ನಮ್ಮ ಹುಡುಗರೇ ಹೋಗ್ತಾ ಇದ್ದಾರೆ. ಓ ಗಾಡಿ ಕಂಟ್ರೋಲೇ ಸಿಕ್ಕಿರಲಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್. ಇಲ್ಲಿ ಏನಂದರೆ ಈ ಥರ ಫೋಟೋ ವೀಡಿಯೋಗಳು ಯಾಕೆ ಮಾಡ್ತೀವಿ ಅಂತಂದರೆ ಲೈಫಲ್ಲಿ ನಮಗೆ ಅದು ನೆನಪಾಗಿ ಇರುತ್ತೆ ಮತ್ತು ಯಾವಾಗಲೂ ಖುಷಿ ಕೊಡುತ್ತೆ. ಸೊ ಆ ಒಂದು ಖುಷಿಗೋಸ್ಕರ ಈ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನೀವು ಸಾಧ್ಯವಾದಷ್ಟು ಈ ಥರ ಸೀಸನ್ಗಳಲ್ಲಿ ಟೈಮ್ ನೋಡ್ಕೊಂಡು, ಡೇಟ್ ನೋಡ್ಕೊಂಡು, ನಿಮಗೆ ಫ್ರೀ ಆದಾಗ ಆರಾಮಾಗಿ ಟ್ರಾವೆಲ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ದಿನಗಳು ಸಿಗಲ್ಲ. ಆವಾಗ ಹೋಗ್ಬಿಡ್ತೀನಿ, ಈಗ ಹೋಗ್ಬಿಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಮಾಡಬೇಡಿ. ನಿಮ್ಗೆ ಯಾವಾಗ ಅನಿಸುತ್ತೆ ಆವಾಗ ಗಾಡಿ ತಗೊಂಡೋ, ಕಾರ್ ತಗೊಂಡೋ, ಅಲ್ಲ ಟ್ರೈನ್ ಹತ್ತಿರೋ, ಬಸ್ ಹತ್ತಿರೋ ಗೊತ್ತಿಲ್ಲ. ಬಟ್ ಬೈಕ್ ತಗೊಬಂದ್ರೇ ಈ ಥರ ಮಜಾ ಸಿಗೋದು. ಹೆಚ್ಚು ಕಡಿಮೆ ಫಾಲ್ಸ್ ಹತ್ರ ಬಂದುಬಿಟ್ವಿ. ಸಿಕ್ಕಾಬಡೆ ಟ್ರಾಫಿಕ್ಕು. ಈ ಮಳೆಯಲ್ಲೇ ಈ ಥರ ನೋಡೋಕೆ ಬಂದಿದ್ದಾರೆ ಜನ. ಅಂದರೆ ಇವರೆಲ್ಲ ಗೊತ್ತಿದ್ದೇ ಬಂದಿದ್ದಾರೆ. ಯಾಕೆ ಅಂದರೆ ಮಳೆಯಲ್ಲಿ ಮಾತ್ರ ಬಂದರೆ ಮಾತ್ರ ಈ ಫಾಲ್ಸು ಇವ್ರಿಗೆ ಮಜಾ ಕೊಡೋದು. ಬನ್ನಿ ಬನ್ನಿ ಬನ್ನಿ, ಮುಂದೆ ಬನ್ನಿ. ಅಲ್ಲಿ ಫಾಲ್ಸ್ ಇರೋದು. ನಮ್ಮ ಬ್ರದರ್ ಗೊತ್ತಾಯ್ತಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡೋಕೆ ಹೋಯ್ತವ್ರೆ. ವಾವ್, ನಾನೇನು ಅನ್ಕೊಂಡಿದ್ದೆ ಅದೇ ಥರ ಇದೆ ಫಾಲ್ಸು. ಯಸ್, ಇಟ್ಸ್ ಅಮೇಝಿಂಗ್. ವಾವ್, ಬ್ಯೂಟಿಫುಲ್. ಜನ ಎಲ್ಲ ನೋಡಿ ಅಲ್ಲಿ ಹೆಂಗೆ ನಿಂತ್ಕೊಂಡು ಆರಾಮಾಗಿ ಮೇಲಿಂದ ಬೀಳ್ತಾ ಇರೋದನ್ನು ಎಂಜಾಯ್ ಮಾಡ್ತಾಯಿದ್ದಾರೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರೋಣ ಈಗ. 20 ರೂಪಾಯಿ ಕೊಟ್ಟು ಒಳಗಡೆ ಬಂದರೆ ಈ ಥರ ಇದೆ ನೋಡಿ, ನೀರು ಹಿಡ್ಕೊಬೋತಾ ಇದೆ. ಹೆಂಗೆ ಹೋಗೋದು ಇಲ್ಲಿ ಗೊತ್ತೇ ಆಯ್ತಲ್ಲ, ನೆನ್ಕೊಂಡೇ ಹೋಗ್ಬಿಡ್ತೀನಿ. ಆದರೂ ಅಬ್ಬಬ್ಬಬ್ಬಬ್ಬ ಫುಲ್ಲು ಈ ಥರ ಸ್ಟೆಪ್ಗಳಲ್ಲಿ ನಡ್ಕೊಂಡು ಹೋಗೋದು ಹೀಗೆ. ವಾವ್, ಇಲ್ಲಿ ಏನು ವಿಶೇಷ ಅಂತಂದರೆ ಈ ಥರ ಮೆಟ್ಲುಗಳ ಮೇಲೆ ನಡ್ಕೊಂಡು ಹೋಗೋದೇ ಒಂದು ವಿಶೇಷ. ಈ ಥರ ನೀರು ಬೀಳ್ತಾ ನೋಡಿ, ಈ ಥರ ದೊಡ್ಡದಾಗಿ ಅಲ್ಲ ಒಂದೇ ಹೋಯ್ತಾ ನೋಡಿ ಫಾಲ್ಸ್ ಹೆಂಗೆ ಕಾಣಿಸುತ್ತೆ. ಅಮ್ಮ, ದಿಸ್ ಈಸ್ ದ ಅಂಬೋಲಿ ವಾಟರ್ ಫಾಲ್ಸ್. ಆಸಮ್ ಆಗಿದೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ, ನಿಜವಾಗ್ಲೂ ಸೂಪರ್. ಆ್ಯಕ್ಚುಲಿ ತುಂಬ ಜನ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ತಿಲ್ಲಾಬಿಟ್ಟಿದ್ದಾರೆ ಫುಲ್ ಎಲ್ಲರೂ. ತುಂಬ ಹತ್ತಿರದಲ್ಲಿ ಹೋಗಿ ನೋಡೋದಕ್ಕಿಂತ ಈ ಒಂದು ಸೌಂದರ್ಯನ ಹಿಂಗೆ ನೋಡಬೇಕು. ಸೊ ಇಷ್ಟೊತ್ತವರೆಗೂ ಮೇಲೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಏನಪ್ಪ ಸ್ಪೆಷಾಲಿಟಿ ಅಂದರೆ ನೋಡಿ, ಅಂಥದ ಮೇಲೆ ಬರ್ತಾ ಇರುತ್ತೆ ಹಿಂಗೆ ನೀರಿದು. ಪ್ರತಿ ಹಂತದ ಮೇಲೂ ಬರ್ತಾ ಇರ್ತದೆ ಹಿಂಗೆ ನೀರು. ಸೊ ಇದೇ ಅಂಬೋಲಿ ವಾಟರ್ ಫಾಲ್ಸ್ದು ಸ್ಪೆಷಾಲಿಟಿ ಆ್ಯಕ್ಚುಲಿ. ಮೇಲಾಯಿತು ನೋಡಿ, ಕೆಳಗಡೆ ಇಳೀತಾ ಇದ್ದೀನಿ ನಾನೀಗ. ತುಂಬ ಚೆನ್ನಾಗಿತ್ತು. ವಾವ್, ಟೈಮ್ ಎಷ್ಟೊತ್ತಾಯಿತು ಅನ್ನೋದೇ ಗೊತ್ತಿಲ್ಲ. ನಮ್ಮ ಪ್ಲ್ಯಾನ್ ಎಲ್ಲ ಆ್ಯಕ್ಚುಲಿ ಬೇರೆ ಚೇಂಜ್ ಮಾಡಬೇಕೀಗ. ಇಲ್ಲಿ ನೋಡಿ, ಈ ಥರ ಫೀಲ್ ಎಂಜಾಯ್ ಮಾಡೋಕ್ಕೆ ತುಂಬ ದೂರದಿಂದ ಬರ್ತಾರೆ. ವಾವ್.
ಅಮೇಝಿಂಗ್. ನೀವು ಕೂಡ ಸಾಧ್ಯವಾದಾಗ ಈ ಥರ ಒಂದು ಸೀಸನಲ್ಲಿ ಬನ್ನಿ, ಈ ಫಾಲ್ಸ್ನ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಮತ್ತೊಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ಈ ಫಾಲ್ಸ್ ಹೆಂಗಿರುತ್ತೆ ಅಂತ. ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ. ಓಕೆ, ಇಲ್ಲಿಂದ ಈಗ ಮೂವ್ ಆಗ್ಬಿಡೋಣ. ಈಚೆ ಬಂದೆ ನಾನು. ತುಂಬ ಜನ ಫೋಟೋ ವಿಡಿಯೋಗ್ರಾಫರ್ ಅಂತೂ ಜನ ಕಳೆದೋಯ್ತವ್ರೆ. ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ನೋಡಿ, ಈ ಥರ ಇರ್ತದೆ ಇಲ್ಲಿ ಯಾವಾಗಲೂ. ನಮ್ಮ ಊಟಿ ಸೈಡಲ್ಲಿ ಮಾಡ್ತಾರಲ್ಲ ಟೀ, ಕಾಫಿ, ಸ್ನ್ಯಾಕ್ಸು ಆ ಥರ. ನಿಮ್ಗೆ ಯಾಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಸೀನರಿ ಇದೆಯಲ್ಲ, ಇಷ್ಟು ಹೈಟಲ್ಲಿರೋಂಥ ಒಂದು ಜಾಗ ಈ ಒಂದು ಫಾಲ್ಸು. ಅಂಬೋಲಿ ವಾಟರ್ ಫಾಲ್ಸು. ಸೊ ಜನ ಈ ಥರ ವೆಯ್ಟ್ ಮಾಡಿ ಮಳೇಲಿ ನೆಂದು ಉಫ್ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಒಳ್ಳೆ ಟೈಮಲ್ಲಿ ಬಂದಿದ್ದಂತೂ ಇನ್ನೂ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನನ್ನ ಗಾಡಿಯಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿಂದ ಈ ಫಾಲ್ಸ್ಗೊಂದು ವಿದಾಯ ಹೇಳಿ ನೆಕ್ಸ್ಟ್ ಇಯರ್ ಬರೋಣ ಅಂತ ಓಡ್ತಾ ಇದ್ದೀನಿ. ಸೊ ಇಲ್ಲೇ 2 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂಬೋಲಿ ವಾಟರ್ ಫಾಲ್ಸ್ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಮಜಾ ಕೊಡ್ತು, ತುಂಬ ಚೆನ್ನಾಗಿದೆ. ಲಾಸ್ಟ್ ವ್ಯೂ ಇದು ಈ ವರ್ಷದ್ದು. ಸೊ ಹಂಗಂತ ಹೇಳ್ತಾ ಈಗ ನಮ್ಮ ಡ್ರೈವು ಮತ್ತೆ ಸ್ಟಾರ್ಟ್ ಆಗಿದೆ ಮಾದೇಘಾಟ್ ಕಡೆಗೆ. ಯಪ್ಪ ಸಕ್ಕತ್ತಾಗಿರೋಂಥ ಒಂದು ಜಾಗ ಮಾತ್ರ. ನಾನು ತುಂಬ ವರ್ಷಗಳ ಕಾಲ ಇದನ್ನು ಮಿಸ್ ಮಾಡ್ಕೊಬಿಟ್ಟಿದ್ದೆ. ಲಾಸ್ಟ್ 2 yearsಯಿಂದ ಬರ್ತಾಯಿದ್ದೀನಿ ಪ್ರತಿ ವರ್ಷವೂ. ಬಂದಾಗೆಲ್ಲ ಒಳ್ಳೆ ಮೆಮೊರೀಸ್ ಕೊಟ್ಟಿದೆ, ಒಳ್ಳೆ ಖುಷಿ ಕೊಟ್ಟಿದೆ. ಬೆಳಗಾವಿಗೆ ಬಂದರೆ ನೀವು ಹತ್ರ ಆಗುತ್ತೆ, 70 kilometers ಆಗುತ್ತೆ. ಅಂದರೆ 2 hours ಜರ್ನಿ ನಿಮಗೆ ಈ ಒಂದು ಫಾಲ್ಸ್ನ ನೋಡೋದಕ್ಕೆ. ಈ ಥರ ರೋಡ್ ತುಂಬ ಫಾಸ್ಟ್ ಸಿಗುತ್ತೆ. ನಮಗೆ ಚಾರ್ಮಡಿ ಘಾಟ ಸಿಗುತ್ತಲ್ಲ, ಆ ಥರ ಇಲ್ಲಿ ನೋಡಿ. ಈ ವ್ಯೂ ನೋಡಿ ಹೆಂಗಿದೆ ಈಗ. ವಾವ್, ನನಗೆ ಕೊಡೈಕೆನಾಲ್ಗೆ ಹೋದಾಗ ಮೇಲ್ಗಡೆ 70 ಈ ಥರ ಸೀನ್ರಿ ಸಿಗ್ತದೆ. ಸೇಮ್ ಅದೇ ಥರ ಇಲ್ಲೂ ಕೂಡ. ಇವೆಲ್ಲ ವೆಸ್ಟರ್ನ್ ಘಾಟ್ ಸೇರುತ್ತೆ. ಸೊ ಹಂಗಾಗಿ ಈ ಥರ ಒಂದು ನೇಚರು ನಮಗೆ ಸೌಂದರ್ಯನ ಕಣ್ಣು ತುಂಬ ಕೊಟ್ಟಿದೆ. ಎಂಜಾಯ್ ಮಾಡಬೇಕು ಬಂದಾಗ. ಇಲ್ಲಿ ನೋಡಿ ಎಷ್ಟು ಆಳ ಇದೆ ಕೆಳಗಡೆ. ವಾವ್, ಸ್ವಲ್ಪ ದೂರ ಬಂದ್ವಿ. ಬಂದಾದಮೇಲೆ ಇಲ್ಲಿಂದ ಲೆಫ್ಟ್ ಟರ್ನ್ ತಗೊಂಡಿದ್ವಿ. ಇಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ, ಮಾದೇಘಾಟ್ ವ್ಯೂ ಪಾಯಿಂಟ್ ಅಂತ. ಇಲ್ಲಿಂದ 4 kilometer ಒಳಗಡೆ ಹೋಗ್ತಾಯಿದ್ದೀವಿ. ಅಂದರೆ ಇದೇ ಥರ ನೀವೇನು ಸೀನ್ರಿ ನೋಡ್ತಾ ಇದ್ದೀರಾ ಇದೇ ಥರ ಇರ್ತದೆ. ನೋಡೋಣ. ನಾನು ಫಸ್ಟ್ ಟೈಮು ಬಂದಿರೋದ್ರಿಂದ ಗೊತ್ತಿಲ್ಲ ನನಗೂ ಯಾವ ಥರ ಇದೆ ಅಂತ. ಯಪ್ಪ ಒಂದೊಂದು ಕಡೆ ಒಂದೊಂದು ಥರ ಪ್ರಕೃತಿ ಸೌಂದರ್ಯ ಇದೆ. ಬಟ್ ಇದನ್ನೆಲ್ಲ ಏನಂದರೆ ನಮ್ಮ ಹತ್ರ ಟೈಮ್ ಇದ್ದು ಈ ಥರ ಹುಡ್ಕಾಡ್ಕೊಂಡು ಬರಬೇಕು. ಸೊ ಆವಾಗಲೇ ನಮಗೆ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡೋಕ್ಕಾಗೋದು ಮತ್ತು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗೋದು. ಅಲ್ಲಿ ಜಾಗಗಳವಲ್ಲ, ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ರೆ ಸೀನ್ರಿ ಕಾಣ್ಬೋದು. ಇಲ್ಲ ಬಾ, ಆ ಕಡೆ ಬರ್ತಾ ನೋಡೋ ತಿರ್ಗ. ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಗಾಡಿಗಳನ್ನೆಲ್ಲ ಅಲ್ಲಿ ಪಾರ್ಕ್ ಮಾಡಿ. ನಮ್ಮ ಬ್ರದರ್ ಇಲ್ಲೇನೋ ತಮಾಷೆ ಮಾಡ್ಕೊಂಡು ಅವನಿಗೂ ಪ್ರಪೋಸ್ ಮಾಡ್ತಾವ್ರೆ. ಯಾವುದೋ ಹುಡುಗಿಗೆ ಪ್ರಪೋಸ್ ಮಾಡೋಕೆ ಒಬ್ಬ ಹುಡುಗ ತಂದಿದೆ ಅನಿಸುತ್ತೆ, ಹೂವು ಬೊಕ್ಕೆ. ಸೊ ಅದನ್ನು ಇಲ್ಲೇ ಬಿಟ್ಬಿಟ್ಟಿದ್ದ. ಇವರಿಬ್ರು ಇಲ್ಲಿ ಪ್ರಪೋಸ್ ಮಾಡ್ಕೊತಾ ಇದ್ದಾರೆ. ಸುಮಾರು ಹೊತ್ತು ಬೇಡ್ಕೊಂಡ ಕಾಣೋ. ಹೌದಾ? ಸುಮಾರು ಹೊತ್ತು ಕೇಳ್ದ, ಹುಡುಗಿ ಒಪ್ಪಲಿಲ್ಲ. ಇಲ್ಲಿ ಮಡ್ಬಿಟ್ಟು ಹೋಗೋಣ. ಯಾರಿಗೆ ಕೊಡ್ತಾ ಇದ್ದೀರಾ? ಅದಕ್ಕೆ ಇವತ್ತು ನನ್ನ ಗೆಳೆಯನಿಗೆ ಲವ್ ಯು ಗೆಳೆಯ. ನನಗೆ ಕುದುರೆ ಮುಖಕ್ಕೆ ಟ್ರೆಕ್ಕಿಂಗ್ ಮಾಡಿದ್ದೆ. ಸೊ ಆವಾಗ ಮೇಲ್ಗಡೆ ಪೀಕ್ ಹೋದಾಗ ಈ ಥರ ಒಂದು ಸೀನ್ರಿ ಕ್ರಿಯೇಟ್ ಆಗ್ತಾಯಿತ್ತು. ಅಂದರೆ ಫುಲ್ಲು ಸ್ವರ್ಗದ ಮೇಲೆ ನಾವು ಬಂದ್ಬಿಟ್ಟಿದ್ವೇನೋ ಅಂತ ಅನಿಸ್ತಾಯಿತ್ತು. ದೇವೇಂದ್ರ ಲೋಕ ಅಂತ ಹೇಳಲ್ಲ, ದೇವಲೋಕ. ಸೊ ಆ ಒಂದು ದೇವಲೋಕಕ್ಕೆ ಬಂದಿದ್ದೀವಿ ಅಂತ ಅನಿಸ್ತಾಯಿದೆ ಇಲ್ಲೂ ಕೂಡ. ಯಾಕೆಂದರೆ ಅಷ್ಟು ಕಡಿದಾಗಿದೆ ಈ ಒಂದು ಎಡ್ಜು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಫಾಗ್ ಬೀಳ್ತಾಯಿದೆ ಅಂದರೆ ಅದ್ದೂರಿ. ಸೊ ಮಾದೇಘಾಟ್ ಬಂದಿವಿ. ನೀವು ನೋಡ್ತಾ ಇದ್ದೀರಾ, ಇದು ಅಂದರೆ ಬೆಟ್ಟದ ತುದಿಲಿರೋದು. ಇದು ಒಂದು ಜಾಗ ಫುಲ್ಲು ಎಡ್ಜು. ಇಲ್ಲಿ ಈಶ್ವರಂದು ತ್ರಿಶೂಲ ಇದೆ. ಸೊ ಈ ತ್ರಿಶೂಲ ಸಖತ್ತಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಎಷ್ಟು ಹರ ಹರ ಮಹಾದೇವ್ ಅಂತಲ್ಲ ಹಂಗೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ಒಂದು ಸೌಂದರ್ಯ. ವಾವ್, ನೇಚರ್ ಅಂದರೆ ಹಿಂಗೇನೆ, ಸರಿ ಸಾಟಿ ಇಲ್ಲದ ಸೌಂದರ್ಯ.
ಹಂಗಂತ ಹೇಳ್ತಾ ಈಗ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ವಿ. ನಮ್ಮ ರೈಡ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹರ ಹರ ಮಹಾದೇವ್. ಆಯಿತು, ವಾಪಸ್ ಬಂದ್ವಿ. ಗಾಡಿನ ಬಂದು ಎತ್ಕೊಂಡು ಇಲ್ಲಿಂದ ಹೊರಟಿದ್ವಿ. ಈಗೇನಪ್ಪ ಅಂದರೆ ಒಂದು ನೆಟ್ವರ್ಕ್ ಸಿಗೋ ಅಂಥ ಜಾಗಕ್ಕವರೆಗೂ ಹೋಗಬೇಕು. ಗೋವಾಯಿಂದನೂ ತುಂಬ ವೆಹಿಕಲ್ಗಳು ಬಂದಿದ್ದಾವೆ ಇಲ್ಲಿಗೆ, ಅಂದರೆ ಟೂ ವೀಲರ್ಗಳು. ಮೇಯ್ನ್ ರೋಡಿಗೆ ಜಾಯ್ನ್ ಆದ್ವಿ. ಅಂದರೆ ಇದು ಅಂಬೋಲಿ ವಾಟರ್ ಫಾಲ್ಸ್ ಕಡೆ ಹೋಗೋಂಥ ರೋಡದು. ನಮಗೆ ಟೈಮು 3 ಗಂಟೆ 10 ನಿಮಿಷ ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಇಲ್ಲೇ ಒಂದು ಹೋಟೆಲ್ ಸಿಕ್ತು, ಊಟ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಒಳಗಡೆ ಬಂದ್ವಿ. ಆರಾಮಾಗಿ ಚಿಕನ್ ಥಾಲಿ ಹೇಳಿದ್ದೆ. ಸೊ ಚಿಕನ್ ಥಾಲಿ ಕೊಟ್ಟಿದ್ದಾರೆ. 2 ಚಪಾತಿ, ರೈಸು ಮತ್ತು ಬಿಸಿ ಬಿಸಿ ಚಿಕನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ರಸಮು, ಒಂದು ಗ್ರೇವಿ, ಸ್ವಲ್ಪ ಸಲಾಡು. ತುಂಬ ಚಳಿ ಆ್ಯಕ್ಚುಲಿ ಇಲ್ಲಿ, ಮಳೆ ಹುಯ್ತಾನೇ ಇದೆ. ಬಿಸಿ ಬಿಸಿ ಊಟ ಮಾಡಬೇಕು ಅಂತೇಳಿ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ. 20 ನಿಮಿಷ ವೆಯ್ಟ್ ಮಾಡಿ ಕೊನೆಗೂ ನಮಗೆ ಈ ಚಿಕನ್ ಥಾಲಿ ಸಿಕ್ಕಿದೆ. ನೆಟ್ವರ್ಕ್ ಅಂತೂ ಇಲ್ಲ ಇಲ್ಲಿ ಎಲ್ಲೂ. ಸೊ ಆರಾಮಾಗಿ ಬೇಜಾರು ಕಳಿದಂತೆ ಊಟ ಮಾಡ್ತಾಯಿದ್ವಿ. ಇಲ್ಲಿಂದ ಮುಗಿಸಿ ಕೆಳಗಡೆ ಒಂದು 20 ಕಿಲೋಮೀಟ್ರ್ ಡೌನ್ ಹಿಡಿದ್ರೆ ನೆಟ್ವರ್ಕ್ ಸಿಗುತ್ತೆ. ಸೊ ಅಲ್ಲೋಗಿ ನಾವು ಪ್ಲ್ಯಾನ್ ಮಾಡ್ತೀವಿ. ಸೊ ಇಲ್ಲಿಂದ ಊಟ ಮಾಡಿ ಇಲ್ಲಿಂದ ಹೊರಟ್ಬಿಡೋಣ ಆಗಿದೆ. ಇಲ್ಲಿಂದ ಹೊರಟ್ವಿ. ಮಳೆ ಕಡಿಮೆ ಆಗಿದೆ, ಪರವಾಗಿಲ್ಲ. ಬೆಳಗ್ಗೆಯಿಂದ ಮಳೆ ನೆಂದು ಹಣ್ಣಾಗ್ಬಿಟ್ಟಿದ್ವಿ. ಬಿಸಿ ಬಿಸಿ ಊಟ ಮಾಡಿದ್ದಕ್ಕೆ ಪರವಾಗಿಲ್ಲ, ನಿದ್ದೆ ಬರ್ತೈತೆ. ಜಸ್ಟ್ ಮಳೆ ಹೋದ್ ನಿಂತಿದೆ, ನೀರು ಆರ್ತಾ ಐತೆ ಇನ್ನೂ. ಗಾಡಿಯಿಂದ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅದ್ರದ್ದು ಫುಲ್ಲು ರಾಚುತ್ತೆ ನಮಗೆ ಬತ್ತಿನ. ಸೊ ನೆಟ್ವರ್ಕ್ ಸಿಕ್ತು, ಪ್ಲ್ಯಾನ್ ರೆಡಿ ಆಯಿತು, ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಮತ್ತು ಎಷ್ಟೋ ವರ್ಷಗಳಾಗಿತ್ತು ಅನಿಸುತ್ತೆ ನಾನು ಈ ಥರ ಮಳೇಲಿ ನೆನ್ಕೊಂಡು ಗಾಡಿ ಓಡಿಸಿ. ಲಾಸ್ಟ್ 2 ಇಯರ್ಸಿಂದ ಹೋಗ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ದೂರ ಮಳೆ ಬಂದಿರೋದಿದೆ, ಬಟ್ ಆದರೆ ಈ ಥರ ನಮಗೆ ಮಧ್ಯ ಮಳೆ ಬರೋದಿದೆಯಲ್ಲ, ಮಜಾನೇ ಬೇರೆ. ಇವತ್ತಂತೂ ನನಗಂತೂ ಫಿಲ್ ಆಗೋಷ್ಟು ಮಳೆ ಹುಯ್ತಾನೆ ಐತೆ. 242 ಕಿಲೋಮೀಟ್ರ್ ದೂರ ಇದೆ ಮಾದೇಘಾಟ್ ವಾಟರ್ ಫಾಲ್ಸು. ಸೊ ಇವತ್ತು ರೀಚ್ ಆಗೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟು ದೂರ ಆಗುತ್ತೆ ಅಷ್ಟು ದಿನ ಡ್ರೈವ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಿಲ್ಸಿದ್ವಿ ಸ್ವಲ್ಪ ಹೊತ್ತು. ನಿಲ್ಸಾದ್ಮೇಲೆ ಫೋನ್ಗಳಿದ್ವು, ಕೆಲವೆಲ್ಲ ಫೋನ್ ಮಾಡಿಬಿಟ್ವಿ, ಯಾವ್ದಾದ್ರು ಇಂಪಾರ್ಟೆಂಟ್ ಇತ್ತು ಅದೆಲ್ಲ. ಅದಾದಮೇಲೆ ಹಾಗೆ ಕೂಡ ಒಂದು ರೂಮ್ ಕೂಡ ಬುಕ್ ಮಾಡಿದ್ವಿ 3 ಜನಕ್ಕೆ. ಹೋಗಿ ಸ್ಟೇ ಮಾಡೋಣ ಅಂತೇಳಿ ಒಂದು 100 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀನಿ. ರೂಮ್ ಬುಕ್ ಮಾಡಿದ್ಮೇಲೆ ಅಲ್ಲಿಗೆ ಡೆಸ್ಟಿನೇಷನ್ ಹಾಕಿದ್ವಿ. ಅದು 7 o'clock ಏನೋ ತೋರಿಸ್ತಾ ಇದೆ ರೀಚ್ ಆಗೋದು. ಸೊ ನಿನ್ನೆ ನಾವು ತುಂಬ ಲೇಟಾಗಿ ಮಲಗಿದ್ವಿ, ಕಾರಣ ಅಲ್ಲಿ ಬಂದಿದ್ದು ರಾತ್ರಿ 9:30 9:45 ಆಗಿಬಿಡ್ತು ಅಂತ ಬೆಳಗಾವಿಗೆ. ಸೊ ಇವತ್ತು ಸ್ವಲ್ಪ ಅರ್ಲಿ ಹೋಗಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಿಸಿ ಬಿಸಿ ನೀರು ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಕೊಲ್ಲಾಪುರದ ಕಡೆಗೆ ಹೋಗ್ಬಿಟ್ಟು ಆಲ್ಟ್ ಆಗ್ಬಿಡೋಣ ಆಗಿದೆ ಇವತ್ತು. ನಮ್ಮ ಬ್ರದರ್ ಏನು ಮಾಡಿದರು ಅಂದರೆ, ನ್ಯಾವಿಗೇಷನ್ ಹಾಕ್ಬೇಕಾದ್ರೆ ಬೈಕ್ ರೈಡಿಂಗ್ಗೆ ಹಾಕಬೇಕು ನ್ಯಾವಿಗೇಷನ್ದು. ಅವ್ರೇನು ಮಾಡಿದರು, ಕಾರ್ದಕ್ಕೆ ಹಾಕೋಬಿಟ್ಟಿದ್ರು ಟ್ರ್ಯಾಕು. ಅದೇನಾಗೈತೆ, ಕಾರ್ ಟ್ರ್ಯಾಕ್ಗೆ ಬೇರೆ ಥರ ತೋರಿಸುತ್ತೆ. ಸೊ ಬೈಕ್ದಾದರೆ ಶಾರ್ಟ್ ಕಟ್ಗಳಿದ್ದರೆ ಅಲ್ಲಿ ಆರಾಮಾಗಿ ಹಂಗೆ ಕರ್ಕೊಂಡು ಹೋಗ್ಬಿಡ್ತದೆ ಹಂಗೆ. ಈಗ ಅದಕ್ಕೆ ಹೇಳಿ ಶಾರ್ಟ್ ಕಟ್ಟಲ್ಲಿ ಹೋಗುತ್ತೆ ಅದು ಹಾಕಿ ಅಂತ ಹೇಳಿ ಹಾಕ್ಸಿದೆ. ಸೊ ಅದಾದಮೇಲೆ ಈ ಥರ ರೋಡ್ಗಳು ನಮಗೆ ಕಾಣ ಸಿಗ್ತಾಯಿದೆ. ಡೌನ್ ಹಿಡಿತಾ ಇದ್ವಿ ಘಾಟಲ್ಲಿ, ಅಲ್ಲಿ ಹತ್ತಿದ್ವಿ, ಇಲ್ಲಿ ಡೌನ್ ಹಿಡಿತಾ ಇದ್ವಿ. ಸದ್ಯ ಸ್ವಲ್ಪ ಮಳೆ ಕಡಿಮೆ ಆಯಿತು. ಅಂದರೆ ನನಗೆ ಶೂ ಫುಲ್ ವೆಟ್ಟಾಗ್ಬಿಟ್ಟಿರೋದ್ರಿಂದ ಒಂಥರ ಅನ್ನಿಸ್ತೈತೆ ಅಷ್ಟೇ. ಅಲ್ಲಿ ಫಾಲ್ಸ್ಗೆ ಹೋಗಿದ್ವಲ್ಲ, ಆ ಫಾಲ್ಸಲ್ಲಿ ಆಗಿದ್ದು ಆ ಥರ. ಯಾಕೆ ಅಂದರೆ ಆ ಫಾಲ್ಸಲ್ಲಿ ಬಿಡಿ ನಾವೇನು ಶೂ ಒದ್ದೆ ಆಗಿದೆ, ಪಾಪ ಎಷ್ಟೋ ಜನ ಡ್ರೆಸ್ಸೇ ಒದ್ದೆ ಆಗೋ ಮಟ್ಟಿಗೆ ಎಂಜಾಯ್ ಮಾಡ್ತಾಯಿದ್ರು. ನಾವು ಆ್ಯಕ್ಚುಲಿ ಏನಾರ ಡ್ರೆಸ್ ಚೇಂಜ್ ಮಾಡೋಕ್ಕೆ ಏನಾರು ಅವಕಾಶ ಇದ್ದಿದ್ರೆ ಖಂಡಿತ ನಾವು ಕೂಡ ಡ್ರೆಸ್ ಚೇಂಜ್ ಮಾಡ್ತಾಯಿದ್ವಿ ಅಲ್ಲಿ. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ವಾಟರ್ ಫಾಲ್ಸು. ಹಳ್ಳಿಗಳೆಲ್ಲ ದಾಟ್ಕೊಂಡು ಯಾವುದೋ ಒಂದು ಹೈವೇಗೆ ಜಾಯ್ನ್ ಆಗಿದ್ದೀವಿ. ಲೆಫ್ಟ್ ಹ್ಯಾಂಡ್ ತಗೊಂಡ್ರೆ ಒಂದು ಹೈವೇಗೆ ಜಾಯ್ನ್ ಆಯ್ತೀವಿ ಅಂತಲೇ ಅರ್ಥ. ಓಕೆ, ಲೆಫ್ಟ್ ಹ್ಯಾಂಡೇ. ನಿನ್ನೆ ಈ ಥರ ಹೈವೇಲಿ ಡ್ರೈವ್ ಮಾಡ್ತಾಯಿದ್ವಿ, ಮತ್ತು ಇವತ್ತು ಇದೇ ಹೈವೇಗೆ ಬಂದು ಜಾಯ್ನ್ ಆಗಿದ್ದೀವಿ.
ಇದು ಮುಂಬೈವರೆಗೂ ಹೋಗುತ್ತೆ ಈ ಥರ ರೋಡು. ಕೊಲ್ಲಾಪುರ 9 ಕಿಲೋಮೀಟ್ರ್ ದೂರ ಇದೆ. ಸೊ ಹಂಗೆ ಹಿಂಗೆ ಹುಡಿಕೊಂಡು ಈಗ ನಾವು ಬುಕ್ ಮಾಡೋಂಥ ಹೋಟೆಲ್ ಬಂತು. ಇದೇ ಹೋಟೆಲ್ಲು, ಹ್ಯಾಪಿ ಸ್ಟೇ. ಹೌದು, ಗಾಡಿ ಪಾರ್ಕ್ ಮಾಡಬೇಕೀಗ. ಹಿಂಗಿದೆ ಸಿಂಪಲಾಗಿ ರೂಮು. ಸೊ ಎಕ್ಸ್ಟ್ರಾ ಒಂದು ಕಾಟ್ ಹಾಕ್ಸ್ಕೊಂಡು ಇಲ್ಲೆಲ್ಲ ಲಗೇಜ್ ಎಲ್ಲ ಇಲ್ಲಿ ಮಡಗಿದ್ದೀವಿ. ಸೊ ಸ್ನಾನ ಮಾಡ್ಕೊಂಡು ಈಚೆ ಹೋಗ್ತಾಯಿದ್ವಿ ಊಟ ಮಾಡ್ಕೊಬರೋಣ ಅಂತ. ಸೊ ಬನ್ನಿ, ಆಗಿದ್ರೆ ಟ್ರಾವೆಲ್ ಮಾಡಿ ಸ್ವಲ್ಪ ಸ್ಟೇನ್ ಆಗಿತ್ತು, ಬಿಸಿ ನೀರು ಇದ್ದಿದ್ದು, ಹೊಟ್ಟೆ ತುಂಬ ಊಟ ಮಾಡ್ಕೊಬರೋಣ. ಒಂದು ಹೋಟೆಲ್ ಇತ್ತು ವಿತ್ ಬಾರ್ ಅಟ್ಯಾಚ್ಡು. ಸೊ ಬಂದು ಗಾಡಿ ಪಾರ್ಕ್ ಮಾಡಿದ್ದೀನಿ. ಇದು ಕೊಲ್ಲಾಪುರದ ಒಳಗಡೆ ಸಿಟಿ ಒಳಗಡೆ ಹೋಗೋಂಥ ರೋಡಲ್ಲಿ ಲೆಫ್ಟ್ ಸೈಡ್ ಇರೋದಿದು. ಚೆನ್ನಾಗಿದೆ ಅನಿಸುತ್ತೆ. ಒಳಗಡೆ ಹೋಗೋಣ, 2 ರೂಪಾಯಿ ಎಣ್ಣೆ ಹಾಕಿ ಆರಾಮಾಗಿ ಊಟ ಮಾಡ್ಕೊಂಬರೋಣ. ಒಳಗಡೆ ಬಂದು ಒಂದು 2 hours ಆಯ್ತಾ ಬಂತು. ಸ್ವಲ್ಪ ಡ್ರಿಂಕ್ ಮಾಡಿದ್ವಿ ಎಲ್ಲ ಸ್ನೇಹಿತರು. ಒಂದು ಬಿಯರು, ಒಂದು 2 ರೂಪಾಯಿಗೆ ಎಣ್ಣೆ ಹಾಕಿದ್ವಿ. ಅದಾದಮೇಲೆ ಊಟ ಆರ್ಡ್ರ್ ಮಾಡಿದ್ವಿ. ಒಂದು ಎಗ್ ಫ್ರೈಡ್ ರೈಸು ಮತ್ತು ಬಟರು ನಾನು, ಚಿಕನ್ ಕೊಲ್ಲಾಪುರಿ ಮತ್ತು ಎಗ್ ಮಸಾಲ. ಸೊ ಯಾವುದನ್ನು ಟ್ರೈ ಮಾಡೋದು ಅಂದರೆ ನನಗೆ ಆ್ಯಕ್ಚುಲಿ ಇದು ಇಷ್ಟ ಇಲ್ಲ, ಎಗ್ ಫ್ರೈಡ್ ರೈಸೇ ಇಷ್ಟ ಆ್ಯಕ್ಚುಲಿ. ಹಂಗಾಗಿ ಸ್ವಲ್ಪ ಫ್ರೈಡ್ ರೈಸ್ ಹಾಕತ್ತೀನಿ. ಇದಕ್ಕೆ ಒಂದೇ ಒಂದು ಚೂರು ಚಿಕನ್ ಹಾಕೊಳ್ತೀನಿ, ಒಂದೇ ಒಂದು ಪೀಸು, ಜಾಸ್ತಿ ಹಾಕೊಳ್ಳಲ್ಲ. ಇದು ಹಾಕತ್ತೀನಿ. ಆನಿಯನ್ ಪೀಸ್ ಕೊಟ್ಟಿದ್ದಾರೆ, ಈ ಆನಿಯನ್ ಪೀಸ್ ತಿಂತೀನಿ, ಊಟ ಮಾಡ್ತೀನಿ ಆರಾಮಾಗಿ ಹೊಟ್ಟೆ ತುಂಬ. ಊಟ ಮಾಡಿದ್ಮೇಲೆ ಇವತ್ತು ಬೇಗನೆ ಆ್ಯಕ್ಚುಲಿ ಮಲ್ಕೊಳ್ತೀವಿ, ಯಾಕೆಂದರೆ ನಾಳೆ ಬೆಳಗ್ಗೆ 200 ಕಿಲೋಮೀಟ್ರ್ ನಾವು ಜರ್ನಿ ಮಾಡಬೇಕು. ಸೊ ಹಂಗಾಗಿ ಊಟ ಮಾಡಿ 3 ಜನ ಸ್ನೇಹಿತರು ಆರಾಮಾಗಿ ಹೋಗಿ ಹೋಟೆಲಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಲ್ಕೊಳ್ತೀವಿ. ಬೆಳಗ್ಗೆ ನಾವು ಮ್ಯಾಕ್ಸಿಮಮ್ ಅಂದರೆ ಒಂದು 7-7:30 ಒಳಗೆ ಡಿಸ್ಪ್ಯಾಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾಳೆ ಮಾದೇಘಾಟ್ ವಾಟರ್ ಫಾಲ್ಸ್ ನೋಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಬೆಳಗ್ಗೆ ಎದ್ದು ಬೇಗ ಹೋಗ್ತಾಯಿದ್ವಿ. ಸೊ ಹಂಗಂತ ಹೇಳ್ತಾ ಈಗ ಊಟ ಮಾಡಿ ಇಲ್ಲಿಂದ ವಾಪಸ್ ರೂಮ್ಗೆ ಹೋಗಿ ಮಲ್ಕೊಳ್ತೀವಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಿಮಗೇನಾದರೂ ಈ ಥರ ವಿಡಿಯೋ ಮತ್ತು ಈ ಥರ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ, ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲ ಅಂದರೆ ನಮ್ಮ ಜೊತೆ ಜಾಯ್ನ್ ಆಗಿ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್.